ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಬೆಳಗಾವಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಟೈಮ್ ಸರಿ ಇಲ್ಲ ಅಂತ ಕಾಣಿಸ್ತಾ ಇದೆ. ಯಾಕಂದರೆ ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥ ವಿದ್ಯಮಾನಗಳನ್ನು ಒಂದೊಂದಾಗಿ ಜೋಡಿಸ್ತಾ ಹೋದರೆ ಇದು ಬಹುಶಃ ಖರೆ ಐತೇನೋಪ ಅಂತ ಅನ್ನಿಸ್ತಾ ಇದೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿರಿ, ಚೆಕ್ ಮಾಡಿರಿ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸೇರುವುದಕ್ಕಿಂತ ಮುಂಚೆ ಅಹಿಂದ ನಾಯಕರು ಹಾಗೂ ಅವರ ಗುರುವಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಸತೀಶ್ ಜಾರಕಿಹೊಳಿ ಅವರು ದ್ರೋಹ ಮಾಡಿದರು ಅನ್ನುವಂಥ ಸುದ್ದಿ ಸೋಷಿಯಲ್ ಮೀಡಿಯಾದಾಗ ಭಾಳ ದೊಡ್ಡ ಬಿರುಗಾಳಿನ ಸೃಷ್ಟಿ ಮಾಡಿತ್ತು. ಅದಕ್ಕೆ ಪೂರಕ ಅನ್ನುವಂತೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರ ಕೈ ಕುಲುಕಲೇ ಇಲ್ಲ, ಅವರು ಕೂಡ ಇವರ ಕಡೆ ನೋಡಲೇ ಇಲ್ಲ. ಇದೊಂಥರ ರಾಜ್ಯದ ಕುರುಬ ಸಮಾಜಕ್ಕೆ ಬೇರೆ ತೆರನಾದನ ಸಂದೇಶನೂ ಕೂಡ ಸಾರಿತ್ತು ಅಂತ ಹೇಳುವಂಥದ್ದು. ಸ್ನೇಹಿತರೆ, ಊರೆಲ್ಲ ಕೊಳ್ಳೆ ಹೊಡೆದ ಮೇಲೆ ದಿಡ್ಡಿ ಬಾಗಲ ಹಾಕಿದ್ರಂತ. ಹಂಗೆ ಎಲ್ಲ ಮುಗಿದ ಮೇಲೆ ಸಚಿವರಾದಂಥ ಯತೀಂದ್ರ ಸಿದ್ದರಾಮಯ್ಯನವರು ನಮ್ಮ ತಂದೆ ಸಿದ್ದರಾಮಯ್ಯವ್ರ ಮತ್ತು ಸತೀಶ್ ಜಾರಕಿಹೊಳಿ ಅವ್ರ ಮಧ್ಯೆ ಯಾವುದೇ ಸಂಬಂಧ ಕೆಟ್ಟಿಲ್ಲ ಅಂತ ಹೇಳಿದರು. ಆದರೆ ಅಷ್ಟರೊಳಗೆ ಎಲ್ಲ ಮುಗಿದು ಹೋಗಿತ್ತು ಸ್ನೇಹಿತರೆ. ಅದು ಮುಗೀತು ಅಂತ ಅನ್ನೋದ್ರೊಳಗೆ ಬೆಳಗಾವಿಯ DSS ಲೀಡರ್ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ರಾಸಿಂಗಿ ಅವರು ದಲಿತರಿಗೆ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು ಬಹಳ ಅನ್ಯಾಯ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾವುದೇ ಪೋಸ್ಟ್ಗಳು ಕೊಡ್ತಾ ಇಲ್ಲ, ಅವ್ರನ್ನ ಗಣನೆಗೆ ತೆಗೆದುಕೊಳ್ತಾ ಇಲ್ಲ ಅಂಥೇಳಿ ಸೋಷಿಯಲ್ ಮೀಡ್ಯಾದಾಗ ಲೈವ್ನಾಗ ಬಂದು ಹೇಳುವಂತಾಗಿತ್ತು. ಬಟ್ ಅವ್ರ ಧ್ವನಿಯನ್ನು ಅವ್ರದ್ದೇ ಸಮಾಜದ ದಲಿತರನ್ನು ಉಪಯೋಗ ಮಾಡಿಕೊಂಡು ಅವ್ರ ಧ್ವನಿಯನ್ನು ಅಡಗಿಸಿದರು ಸಚಿವರು ಅಂತ ಹೇಳುವಂಥದ್ದು. ಸ್ನೇಹಿತರೆ, ಅದು ಮುಗೀತು ಅಂತ ಅನ್ನುವಾಗ ಮತ್ತೊಂದು ಘಟನೆ ಆಯಿತು. ಜಾರಕಿಹೊಳಿ ಸಹೋದರರ ಅಳಿಯ ಅಂದರೆ ಸಹೋದರಿಯ ಗಂಡ ಆಗಿರ್ತಕ್ಕಂಥ ಹಾಗೆ ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತರು ಆಗಿದ್ದಂಥ ವಾಯ್ ಮಂಜುನಾಥ್ ಅವರ ಮನೆಗಳ ಮೇಲೆ ಸಡನ್ನಾಗಿ ಇಡೀ ದಾಳಿ ಮಾಡಿತ್ತು. ಇನ್ನೇನು ಅದು ಮುಗೀತು ಅಂತ ಅನ್ನೋದ್ರೊಳಗೆ ಜಿಲ್ಲೆಯಲ್ಲಿರ್ತಕ್ಕಂಥ ಮತ್ತೊಬ್ಬ ದಲಿತ ಲೀಡರ್ ಆಗಿರ್ತಕ್ಕಂಥ ಸುರೇಶ್ ತಳವಾರ್ ಅವರು ಸಚಿವ ಸತೀಶ್ ಜಾರಕಿಹೊಳಿ ಅವರು ದಲಿತ ಉದ್ಯಮಿಗಳನ್ನು ಟಾರ್ಗೆಟ್ ಮಾಡಿ ಅವ್ರಿಗೆ ತ್ರಾಸು ಕೊಡ್ಲಿಕ್ಕತ್ತಾರ, ಅವ್ರು ಬೆಳೆದಂಗೆ ನೋಡ್ಕೊಳಕತ್ತಾರ, ಅನ್ಯಾಯ ಮಾಡಕತ್ತಾರೋ ಅಂಥೇಳಿ ಚಿಕ್ಕೋಡಿ ಒಳಗೆ ಅವ್ರ ವಿರುದ್ಧ ಮತ್ತು ಅವ್ರ ಮಾತು ಕೇಳಿ ಅನ್ಯಾಯ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಕಳೆದ ಗುರುವಾರ ದಿವಸ ದಲಿತರ ದೊಡ್ಡ ಮೇಳ ಕರ್ಕೊಂಡು ದೊಡ್ಡ ಹೋರಾಟನ ಮಾಡಿದರು ಅಂತ ಹೇಳುವಂಥದ್ದು. ಸ್ನೇಹಿತರೆ, ಅನಂತರ ಪತ್ರಕರ್ತರೊಡಿ ಮಾತನಾಡ್ತಾ ಸಚಿವರು ಯಾವ ರೀತಿ ನಮ್ಮನ್ನು ಕಾಡ್ತಾರೋ, ಹೆಂಗೆ ಅವ್ರನ್ನ ಎಲ್ಲೆಲ್ಲಿ ಬತ್ತಿ ಇಡ್ತಾರೋ, ಹೆಂಗೆ ಟಾರ್ಗೆಟ್ ಮಾಡ್ತಾರೋ ಅನ್ನೋದನ್ನು, ಅಧಿಕಾರಿಗಳನ್ನ ಹೆಂಗೆ ಬಳಸ್ಕೋತಾರೋ ಅನ್ನೋದನ್ನು ಎಳೆಯಾಗಿ ವಿವರಣೆ ಕೊಟ್ಟಿದ್ದರು. ಇಷ್ಟು ಪ್ರಬಲವಾಗಿ ಸಚಿವರನ್ನು ವಿರೋಧಿಸಿದ ಸುರೇಶ್ ತಳವಾರ್ ಅವ್ರ ವಿರುದ್ಧ ಸಚಿವರ ಬೆಂಬಲಿಗ ದಲಿತರು ಇನ್ನೂ ಕೌಂಟ್ರ್ ಕೊಟ್ಟಿಲ್ಲ. ಯಾವಾಗ ಹೆಂಗೆ ಕೊಡ್ತಾರೆ ಅನ್ನೋದು ನೋಡತ್ತೀವಿ ನಾವು. ಇದೇ ಘಟನೆಯನ್ನು ನೋಡೋದಾದರೆ ಪರಿಸರ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸದಸ್ಯರಾಗಿದ್ದಂಥ ಸುರೇಶ್ ತಳವಾರ್ ಅವರು ಈ ಮೊದಲು ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿಗರಾಗಿದ್ದರು. ಯಾಕಂದ್ರೆ 2018ರಾಗ ಕಾಂಗ್ರೆಸ್ನಾಗಿದ್ರಲ್ಲ ರಮೇಶ್ ಜಾರಕಿಹೊಳಿ ಅವರು, BJPಗೆ ಹೋಗೋಕ್ಕಿಂತ ಮುಂಚೆ. ಇದೇ ಕಾರಣದಿಂದ ರಮೇಶ್ ಜಾರಕಿಹೊಳಿ ಅವರು 2018ರ ಚುನಾವಣೆಯಲ್ಲಿ ಕುಡಚಿ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಸುರೇಶ್ ಅವ್ರನ್ನ ಹಚ್ಚಿದ್ರಂತ. ಚುನಾವಣೆಗೆ ನಿಲ್ಲಬೇಕಂದ್ರೆ ಆಲ್ರೆಡಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಮೆಂಬರ್ ಆಗಿರ್ತಕ್ಕಂಥ ತಳವಾರ್ ಅವರು ಅದಕ್ಕೆ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟರು, ಇಲೆಕ್ಷನ್ ನಿಂತರು. ಪ್ರಚಾರ ಜೋರು ಸಹಿತ ಮಾಡಿಕೊಡ್ಲಿಲ್ಲ ಅಂತ ನೀವು ಪ್ರಚಾರ ಹೆಚ್ಚು ಮಾಡಿರಿ ಅಂದ್ರೆ ಅಮಿತ್ ಘಾಟ್ಗೆ ಅವರು ಗೆದ್ದು ಬರ್ತಾರೋ, ನೀವು ಸ್ಲೋ ಮಾಡಂತೇಳಿ ಅಲ್ಲೂ ಪ್ರಚಾರ ಮಾಡ್ದಂಗೆ ತಡೆದ್ರಂತ. ಇದೆಲ್ಲ ಪ್ರಕ್ರಿಯೆ ಮುಗಿದಾದ ಮೇಲೆ ಸುರೇಶ್ ತಳವಾರ್ ಅವರಿಗೆ ಇದೆಲ್ಲ ಅರ್ಥ ಆಗಿತ್ತು. ನಾ ಹೆಂಗೆ ಕೊಳಕ್ಕೆ ಬಿದ್ನಿ, ಜಾರಕಿಹೊಳಿ ಸೋದರ ನಮ್ಮನ್ನು ಹೆಂಗೆ ಕೊಳಕ್ಕೆ ಹಿಡಿಯೋರು ಅಂತ ಹೇಳುವಂಥದ್ದು. ಸ್ನೇಹಿತರೆ, ಆದರೆ ಅಷ್ಟೊಳಗೆ ಕಾಲ ಮಿಂಚಿತ್ತು ಅಂತ ಹೇಳುವಂಥದ್ದು. ಸ್ನೇಹಿತರೆ, ಸಚಿವರು ಸುರೇಶ್ ಅವರನ್ನು ಬೆನ್ನಟ್ಟಿ ಕಾಡಲಿಕ್ಕೆ ಮುಖ್ಯ ಕಾರಣ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಕತ್ತಿ ಮತ್ತು AB ಪಾಟೀಲ್ ಗುಂಪಿಗೆ ತಳವಾರ್ ಅವರು ಸಪೋರ್ಟ್ ಮಾಡಿದ್ದೇ ಕಾರಣ ಅಂತ ಅನ್ನುವಂಥದ್ದು. ಸ್ನೇಹಿತರೆ, ಅದನ್ನು ಮನಸ್ಸಿನಾಗಿಟ್ಟುಕೊಂಡ ತಮ್ಮನ್ನು ಕಾಡ್ತಾ ಇದ್ದಾರೆ ಅಂತ ಸುರೇಶ್ ತಳವಾರ್ ಅವರ ವಾದ ಕೂಡ ಹೌದು. ಸ್ನೇಹಿತರೆ, ಇದೇ ಕಾರಣವನ್ನು ಇಟ್ಟುಕೊಂಡು ಛಲವಾದಿ ಸಂಘಟನೆಯನ್ನು ಸಂಘಟಿಸಿ ದಲಿತರ ಈ ಹೋರಾಟವನ್ನು ತಳವಾರ್ ಅವರು ಸಂಘಟಿಸಿದರು ಅಂತ ಹೇಳುವಂಥದ್ದು. ಸ್ನೇಹಿತರೆ, ಅಹಿಂದ ನಾಯಕ ಸಿದ್ದರಾಮಯ್ಯ ಅವರ ನಂತರದ ಉತ್ತರಾಧಿಕಾರಿ ತಾವೇ ಅಂತ ಹೇಳ್ಕೊಳ್ತಾ ಇದ್ದಂಥ ಸತೀಶ್ ಜಾರಕಿಹೊಳಿ ಅವರಿಗೆ ಈ ಎಲ್ಲ ಬೆಳವಣಿಗೆಗಳು ಏನು ಮಾಡ್ತಾವಪ್ಪ ಅಂದ್ರೆ ಅಹಿಂದ ನಾಯಕ ಪಟ್ಟವನ್ನು ಕಳೆದು ಬಿಡ್ತಾವ ಅನ್ನೋ ಸಂಶಯ ಕೂಡ ಬಹುಜನರನ್ನು ಕಾಡ್ತಾ ಇರುವಂಥದ್ದು. ಸ್ನೇಹಿತರೆ, ಸಚಿವ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ದಲಿತರು ಸಿಡಿದೆದ್ದಿರುವ ಮೊದಲ ಹೋರಾಟ ಇದು ಅಂತ ಹೇಳುವಂಥದ್ದು. ಈ ಹೋರಾಟ ಯಾವ ರೀತಿ ಇತ್ತು ಅನ್ನೋದನ್ನು
ನೀವು ಕೂಡ ಒಮ್ಮೆ ನೋಡಿರಿ. ತಳವಾರ್ ಅವರು ಪ್ರೆಸ್ ಮೀಟ್ನಾಗ ಏನು ಹೇಳಿದರು ಅನ್ನೋದನ್ನು ನೀವು ಒಮ್ಮೆ ಕೇಳಿ ಸ್ನೇಹಿತರೆ. ದಲಿತ ನಾಯಕರನ್ನ ಇವತ್ತು ಕುಗ್ಗಿಸಿದ ರಾಜಕಾರಣಿಗಳಿಗೆ, ದಲಿತ ನಾಯಕರನ್ನು ಕುಗ್ಗಿಸಿದ ರಾಜಕಾರಣಿಗಳಿಗೆ ಧನ್ಯವಾದ. ಬಿಡಿಯಾದವರಿಗೆ ಶ್ರೀಕಾಂತ್ ತಳವಾರ್, ದಲಿತ ಸಂಘದ ಜಿಲ್ಲಾ ಸಂಚಾಲಕರು, ಬೆಳಗಾವಿ. ಒಂದು ನಡೆದ ಪ್ರಶ್ನೆ ಏನಂತಂದರೆ, ಇವತ್ತಿಂದ ಶಾರ್ಟ್ಕಟ್ ಹೇಳ್ತೇನೆ. ಬೆಳಗಾವಿ ಜಿಲ್ಲೆಯಲ್ಲಿ ಚಿಕ್ಕೋಡಿಯಲ್ಲಿ ನಾವು ಮಾಡುವ ಈ ಕಾರ್ಯಕ್ರಮ ಮಾಡುವ ಉದ್ದೇಶ ಇಷ್ಟೇ. ಹುಕ್ಕೇರಿ ತಾಲೂಕಿನಲ್ಲಿ ನಡೀತಂಥ ಘಟನೆ ಇದ್ರೂ ಕೂಡ ಅಬಕಾರಿ ಇಲಾಖೆ ಇಲ್ಲಿ ಚಿಕ್ಕೋಡಿಯಲ್ಲಿ ಐತೆ ಅನ್ನೋದ್ರ ನಿರ್ದೇಶನದಿಂದ ನಾವು ಇಲ್ಲಿ ಇವತ್ತಿನ ದಿವಸ ಕಾರ್ಯಕ್ರಮ ರೂಪರೇಷೆ ಮಾಡಿದ್ದಂತೂ ಐತಿ. ಇಷ್ಟ ನಮ್ಮ ದಲಿತರಿಗೆ ಒಂದು ಅನ್ಯಾಯ ಆದಾಗ, ಅದರಲ್ಲೂ ಛಲವಾದಿ ಜನಾಂಗ ಅನ್ಯಾಯ ಆದಾಗ ನಾವು ಹೋರಾಟಕ್ಕೆ ಇಳಿಬೇಕಾಗ್ತೈತಿ. ನೀವು ಒಂದು ನಿಯಮಾವಳಿ ನೋಡ್ಕೊತ ಬಂದಾಗ ಇಂತಿಷ್ಟು ಕಿಲೋಮೀಟರ್ ನಮಗೆ ಪ್ರಶ್ನೆ ಬೇಡ. ಎಲ್ಲೆಲ್ಲಿ ಭಾರಗಳು ತೆಗಿಬೇಕು, ಅವ್ರಿಗೆ ಅನುಕೂಲ ಇದ್ದಲ್ಲಿ ತೆಗಿತಾರೆ, ಯಾರಿಗೆ ಅನಾನುಕೂಲ ಇದ್ದಲ್ಲಿ ಅವ್ರಿಗೆ ಹೆಚ್ಚಿಗೆ ತೆಗೆದು ಕೊಡ್ತಾರೆ. ಅಂದ್ರೆ ಅನಾನುಕೂಲ ಮಾಡೋ ದೃಷ್ಟಿಯಿಂದ ಮಾಡ್ತಾರ. ಅದು ಯಾರು ಮಾಡ್ತಾರ ಅನ್ನೋದು ಎಲ್ಲ ನಿಮ್ಗೆ ಗೊತ್ತು ಐತಿ, ಪ್ರಶ್ನೆನೇ ಬೇಡ. ಒಂದು ಹೇಳ್ರಿ, ನಮ್ಮ ಜನಾಂಗನ ನಾವು ಡ್ರಿಂಕರ್ಸ್, ನಮ್ಮ ಜನಾಂಗ ಅದರಲ್ಲಿಯೂ ಸ್ವಲ್ಪ ಮ್ಯಾಗಿನ ಜಾತಿ ಇರ್ಬೋದು. ಈ ಜನಾಂಗನ ಹಾಳು ಮಾಡೋ ದೃಷ್ಟಿಯಿಂದ ಅವರು ಸಾಕಷ್ಟು ಪಾಲ್ಗೊಳ್ತಕ್ಕಂಥ ನಾವು ವಿರೋಧ ಮಾಡಿಲ್ಲ. 45-46 ವರ್ಷ ನಾವು ಹೋರಾಡಿದಾಗ ಯಾರನ್ನೂ ವಿರೋಧ ಮಾಡಿಲ್ಲ. ಅಬಕಾರಿ ನಾವು ಫಸ್ಟ್ ಟೈಮ್ ಇಲ್ಲಿ ಮಾಡಿದ್ದು. ಅಂದ್ರೆ ಇದರ ಉದಾಹರಣೆ ನಮ್ದು ಇಷ್ಟ ಐತಿ. ನಮ್ಮ ಜನಾಂಗಕ್ಕೆ ಪೆಟ್ಟು ಕೊಡಾಗ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಛಲವಾದಿ ಜನಕ್ಕೆ 1-2 ಲೈಸೆನ್ಸ್ ಬಿಟ್ಟರೆ 14 ಜಿಲ್ಲಾ ಆದಾಗ 1 ಲೈಸೆನ್ಸ್ ನಮಗಿಲ್ಲ. ಆ ಜನಾಂಗದ ಮೀಸಲಾತಿ ಪ್ರಕಾರ ಎಷ್ಟು ಜನಾಂಗಕ್ಕೆ ಇವರು ಅಬಕಾರಿ ಇಲಾಖೆಯಿಂದ ಎಂಬಸಲ್ ಇರ್ಬೋದು, ಶಿವನ್ಸೇರ್ ಹಲವಾರು ಒಂದು ಬಾರ್ಗಳು ತೆಗೆದು ಲೈಸೆನ್ಸ್ ಕೊಟ್ಟದ್ದು ಎಷ್ಟು ಪ್ರಶ್ನೆ ಇರಬೇಕು ನಮ್ಗೆ. ಆ ಜನಾಂಗ ಎಷ್ಟು ಕೊಟ್ಟರು ಇವ್ರ? ನಮ್ಮ ಜನಾಂಗ ಅದು ಕೇಳಿದೆವು ನಾವು ಬಾಬಾ ಸಾಹೇಬ್ ವಿಚಾರ ಮೇಲೆ ಹೋರಾಟ ಮಾಡ್ತಕ್ಕಂಥ ಬುದ್ಧ ಬಸವನ ಹೋರಾಟ ಮಾಡಿದ ನಾವು ಇದಕ್ಕೆ ಭಾಳ ದೂರ ಇದ್ದೀವಿ. ನಮ್ಗೆ ಮೀಸಲಾತಿ ಪ್ರಕಾರ ಬಾರ್ ತಗೋರಿ ತೆಗೀರಿ ಅಂತ ನಮ್ಗೆ ಸುಮಾರು 40 ವರ್ಷದಿಂದ ನಮ್ಗೆ ಆಫರ್ ಕೊಟ್ಟಿರೋ ನಾವೇ ತೊಗೊಂಡಿವೇನ? ಇಲ್ಲ. ಬಾಬಾ ಸಾಹೇಬ್ ವಿಚಾರ ಮೇಲೆ, ಬುದ್ಧನ ವಿಚಾರ ಮೇಲೆ ನಾವು ತಗೋಲಿಲ್ಲ. ಏನೋ ನಮ್ಮ ಉದ್ಯಮ ಮಾಡ್ತಾರ ಅಂದ್ರೆ ನಮ್ಮ ಛಲವಾದಿ ಜನಾಂಗ ಸುರೇಶ್ ತಳವಾರ್ ತಗೊಂಡಾರ. ಭಾಳ ಸಂತೋಷ ಐತಿ.
ಇದಕ್ಕೆ ವಿರೋಧ ಮಾಡಬಾರ್ದು. ಮತ್ತು ಅಲ್ಲಿ ಆಜು ಬಾಜು ತೆಗಿಬಾರ್ದು, ದೂರ ತೆಗೀರಿ, ಸ್ವಲ್ಪ ಡಿಸ್ಟೆನ್ಸ್ ಮಾಡ್ರಿ. ಆ ಉದ್ಯೋಗ ಅಂತ ಬೇಕು ಎಲ್ಲರಿಗೂ, ಅವ್ರಿಗೂ ಒಂದು ಅವಲಂಬನೆ ಕೊಡ್ರಿ, ಯಾವ ಜಾತಿ ಧರ್ಮ ಇರಲಿ, ಆದ್ರೆ ಮೀಸಲಾತಿ ಪ್ರಕಾರ ಕೊಡ್ರಿ ಅಂತ ನಮ್ಮದು ಒತ್ತಾಯ. ಯಾಕಂತಂದ್ರೆ ಎಲ್ಲರಿಗೂ ಸಿಗ್ಬೇಕು ಅವಕಾಶ. ನಮ್ಮ ಜಾತಿ ಜನಾಂಗ ಭಾಳ ಕಡಿಮೆ ಐತಿ. ನಾವು ಬಾಬಾ ಸಾಹೇಬ್ ವಿಚಾರ ಮಾಡಿ ನಂತರ ನಮಗೂ ಆದ್ಯತೆ ಕೊಡ್ರಿ, ಬೇರೆದವ್ರಿಗೆ ಆದ್ಯತೆ ಕೊಡ್ರಿ, ಆದ್ರೆ ಡಿಸ್ಟೆನ್ಸ್ ಇಡ್ರಿ, ದೂರ ಇಡ್ರಿ. ಅವ್ರ ವ್ಯಾಪಾರ ಸಾಲ ಸಮನ ಮಾಡಿ ಒಂದು ಅದನ್ನು ಲೈಸೆನ್ಸ್ ತೊಗೊಂಡು ಅದನ್ನು ವ್ಯಾಪಾರ ಮಾಡ್ತಾ ಇದ್ದಾರೆ. ಅವರಿಗೆ ಪೆಟ್ಟು ಕೊಡ್ತಕ್ಕಂಥದ್ದು ಒಂದು ಏನಂತಂದ್ರೆ ಅಭಿವೃದ್ಧಿ ಹೊಂದತಕ್ಕಂಥ ಛಲವಾದಿ ಅಂದ್ರೆ ನಮ್ಮ SC ಕಾರ್ಡ್ದವ್ರಿಗೆ ಏನಾದರೂ ತೊಂದರೆ ಕೊಟ್ಟದ್ದಾದ್ರೆ ಅದಕ್ಕೆ ಅಟ್ರಾಸಿಟಿ ಮರ್ಜ್ ಆಗ್ತತಿ ಅಧಿಕಾರಿಗಳ ಮೇಲೆ. ಅಧಿಕಾರಿಗಳ ನಾವು ಏನು ಮುಲಾಜಿಲ್ದನೆ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಅಧಿಕಾರಿಗಳ ಮೇಲೆ. ನಮ್ಗೆ ಯಾಕಂದ್ರೆ ಬೇದನ ಜಾತಿಯಿಂದನೇ ಮಾಡಿದ್ರೆ ಅರ್ಥ ಅಲ್ಲ. ಏನಂತಂದ್ರೆ ನಮ್ಮ ಅಭಿವೃದ್ಧಿಗೆ ಕುಂಠಿತಗೊಳಿಸಾಕತ್ರು, ನಮ್ಗೆ ಅಡ್ಡ ಬರಾಕತ್ತಂದ್ರೆ ಅವ್ರು ಯಾರೋ ಇಲ್ಲಿ ಅಧಿಕಾರಿಗಳ ಮೇಲೆ ಅಟ್ರಾಸಿಟಿ ಕೇಸ್ ರಿಜಿಸ್ಟರ್ ಮಾಡಬೇಕಂತ ನಾವು ಮತ್ತೊಮ್ಮೆ ಮನವಿ ಮಾಡ್ಕೋತ, ಇನ್ನು ಮುಂದೆ ಇಂಥ ಘಟ್ಟ ಆಗಬಾರ್ದು, ಬೆಳಗಾವಿ ಜಿಲ್ಲೆಯಲ್ಲಿ ಎಚ್ಚರದಿಂದ ಇರಬೇಕಂತ ಮತ್ತೊಮ್ಮೆ ನಾನು ಮನವಿ ಮಾಡ್ಕೋತ, ನಮಗೆ ಸಿಗಬೇಕಾದ ಸವಲತ್ತು ಸಿಗಬೇಕು, ಡಿಸ್ಟೆನ್ಸ್ಗಳು ಮೇಂಟೈನ್ ಮಾಡಿರಿ. ಎಲ್ಲ ಕಡೆ ನೋಡಿದಿರಿ ನೀವು ಅಬಕಾರಿ ಇಲಾಖೆಯಿಂದ ಉತ್ಪನ್ನ ಐತೆ, ನಾವು ಬೇಡ ಅನ್ನಂಗಿಲ್ಲ, ಮಾಡ್ಕೋರಿ. ಅದ್ರ ನಮ್ಮ ಜನಾಂಗಕ್ಕೆ ಹೊಡೆತ ಆಗ್ಬಾರ್ದು. ಮತ್ತೊಮ್ಮೆ ಮಾಡ್ಕೊತ ಒಂದು 2 ಮಾತು ಹೋದ ಇದಾಗ್ತದೆ. ಜೈ ಭೀಮ್, ಜೈ ಭಾರತ್. ಮತ್ತು ಮೀಡಿಯಾದವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಈ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನು ಆಹ್ವಾನಿಸುತ್ತಾ, ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂಥ ನನ್ನೆಲ್ಲ ಗುರು ಹಿರಿಯರನ್ನು ಈ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸುತ್ತಾ, ನಾನು ಈ ಪತ್ರಿಕಾಗೋಷ್ಠಿ ಅಧಿಕಾರಿಗಳ ವಿರುದ್ಧ ಹಾಗೂ ರಾಜಕಾರಣಿಗಳ ವಿರುದ್ಧ ಮಾಡೋದು ಫಸ್ಟ್ ಟೈಮ್. ನಾ ಯಾವಾಗೂ ಸಹಿತ ಈ ಅಧಿಕಾರಿಗಳ ವಿರುದ್ಧ ಆಯಿತು ಅಥವಾ ರಾಜಕಾರಣಿಗಳ ವಿರುದ್ಧ ಪ್ರೆಸ್ ಮೀಟ್ ಮಾಡಿಲ್ಲ. ಯಾಕಪ್ಪ ಅಂತಂದ್ರೆ ಇನ್ನೂ ತನ್ನ ಅಂಥ ಸಂದರ್ಭ ನನಗೆ ಯಾವಾಗೂ ಬಂದಿಲ್ಲ. ಆದರೆ ಈಗೇನಾಗಿತ್ತಪ್ಪ ಅಂತಂದ್ರೆ, ನಾನು ಸುಮಾರು 7-10 ವರ್ಷಗಳಿಂದ ಹೋಟೆಲ್ ಉದ್ಯಮದಲ್ಲಿ ಕೆಲಸ ಮಾಡುತ್ತಾ ಬಂದಿದ್ದು. ಈ ಹೋಟೆಲ್ ಉದ್ಯಮ ಅಂದರೆ ಹೆಂಗಪ್ಪ ಅಂತಂದ್ರೆ, ಈ ರಾಜಕಾರಣಿಗಳ ಕೈಗೊಂಬೆಯಾಗಿ ನಾವು ಕೆಲಸ ಮಾಡಬೇಕು. ಒಬ್ಬ ರಾಜಕಾರಣಿ ಕರೆಗೆ ಹಾಕೋದ್ರೆ ಇನ್ನೊಬ್ಬ ರಾಜಕಾರಣಿ ವಿರೋಧ ಮಾಡ್ತಾನೆ, ಮತ್ತೊಬ್ಬ ರಾಜಕಾರಣಿಗೆ ಕರೆಗೆ ಹಾಕೋದ್ರೆ ಇನ್ನೊಬ್ಬ ರಾಜಕಾರಣಿ ವಿರೋಧ ಮಾಡ್ತಾನೆ. ನಮ್ಮ ಪರಿಸ್ಥಿತಿ ಹೆಂಗಾಗಿತ್ತಪ್ಪ ಅಂತಂದ್ರೆ, ಅಂದರೆ ಹೋಟೆಲ್ ಮಾಲೀಕರದು ಹಾಗೂ ಈ ಉದ್ಯೋಗ ಮಾಡೋರ ಪರಿಸ್ಥಿತಿ ಹೆಂಗಾಗಿತ್ತಪ್ಪ ಅಂತಂದ್ರೆ, ಅವರು ಸಂಭಾಳಿಸೋದ್ರೊಳಗೆ ನಾವು ಟೈಮ್ ತೆಗೆದಾಗಿತ್ತು. ಉದಾಹರಣೆಗೆ ಹೇಳ್ಬೇಕಂತಂದ್ರೆ, ನಾನು ಹೋಟೆಲ್ ಸುಮಾರು 3 ಕೋಟಿ ರೂಪಾಯಿ ಖರ್ಚು ಮಾಡಿ ರಿಕ್ಷಿ ಗ್ರಾಮದಲ್ಲಿ GT ಹೋಟೆಲ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಎಂಬ ಹೆಸರಿನಲ್ಲಿ ಹೋಟೆಲ್ ಪ್ರಾರಂಭಿಸಿನು. ಆವಾಗ ನಾವು ಹೋಟೆಲ್ ಪ್ರಾರಂಭ ಮಾಡಿದಾಗ ಅಲ್ಲಿ ಯಾವುದೂ MSLI ಇದ್ದಿರಲಿಲ್ಲ. ನಾನು ಹೋಟೆಲ್ ಉದ್ಯಮ ಸಹಿತ ಎಲ್ಲ ಸರಿಯಾಗಿ ನಡೆದಿತ್ತು. ನಾನು ಕೆಲವೊಂದು ವಿಷಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಇಟ್ಕೊಂಡು ಬಹಳಷ್ಟು ಹಳ್ಳಿಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಹೊರಟಿದ್ದೆ. ನಾನು 2018ರಲ್ಲಿ ಕುರ್ಚಿ ಮತಕ್ಷೇತ್ರದಿಂದ ಇಂಡಿಪೆಂಡೆಂಟಾಗಿ ಕಾಂಟೆಸ್ಟ್ ಮಾಡಿ ಪರಾಭವಗೊಂಡು ನಾನು ರಾಜಕೀಯದಿಂದ ಸ್ವಲ್ಪ ದೂರಾಗಿ ನನ್ನ ಉದ್ಯೋಗ, ನನ್ನ ಕೆಲಸದಲ್ಲಿ ನಾನು ಕಾರ್ಯಪ್ರವೃತ್ತನಾಗಿದ್ದೆ. ಕೆಲವೊಂದು ಸಲ ಹೆಂಗಾಗ್ತಿತ್ತಪ್ಪ ಅಂತಂದ್ರೆ, ಅನಿವಾರ್ಯವಾಗಿ ಸಮಾಜದ ದೃಷ್ಟಿಯಿಂದ ಸಮಾಜಕ್ಕೆ ಒಳ್ಳೆಯದಾಗ್ತಿತ್ತಪ್ಪ ಅನ್ನೋ ಒಂದು ಉದ್ದೇಶ ಇಟ್ಕೊಂಡ ನಾವು ನಮ್ಮ ಹುಕ್ಕೇರಿಯಲ್ಲಿ, ಅಂದರೆ ಎಲ್ಲ ತಾಲೂಕುಗಳಲ್ಲಿಯೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂಗಳದಾವೆ. ಎಲ್ಲ ತಾಲೂಕಿನಲ್ಲಿ, ಬೆಳಗಾವಿ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಅದಾವ. ಆದರೆ ಹುಕ್ಕೇರಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಇದ್ದಿರಲಿಲ್ಲ. ನಾನು ಅವಾಗ ನಾವು ಎಲ್ಲೇ ಕಾರ್ಯಕ್ರಮಗಳಿಗೆ ಹೋಗಲಿ, ಎಲ್ಲೇ ಹೋಗಲಿ, ಅವಾಗೇನಪ್ಪ ಜಿಲ್ಲಾ ಮಟ್ಟದಾಗ ನೀವು ಲೀಡರಾಗಿ ಕೆಲಸ ಮಾಡ್ತೀರಿ, ಆದರೆ ನಿಮ್ಮ ತಾಲೂಕಿನಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಇಲ್ಲ ಅಂತೇಳಿ ಭಾಳಷ್ಟು ಕಡೆ ಹೋದಾಗ ನನಗೆ ಕ್ವಶನ್ ಕೇಳ್ತಿದ್ರು. ಆ ಕೊರಗೆ ನನಗೆ ಭಾಳಷ್ಟು ದಿವಸದಿಂದ ಇತ್ತು. ಅವಾಗ ನಾನು ನನ್ನ ಕೆಲವು ಗೆಳೆಯರನ್ನ ಕರ್ಕೊಂಡ ಹುಕ್ಕೇರಿ ಮತಕ್ಷೇತ್ರದ ಅವಾಗಿನ ದಿವಂಗತ ಉಮೇಶನ ಕತ್ತಿ ಅವರಿಗೆ ಭೇಟಿಯಾದ್ವಿ. ಇಲ್ಲ, ನಮಗೆ ನೀವು ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡಬೇಕು, ಅದಕ್ಕೆ ನೀವು ಅಂಬೇಡ್ಕರ್ ಸ್ಟ್ಯಾಚ್ಯೂ ನಮ್ಗೆ ಮಾಡಿ ಕೊಟ್ಟದ್ದಾದ್ರೆ ನಾವು ನೀವು ಹೇಳ್ದಂಗೆ ಕೇಳ್ತೀವಿ ಅನ್ನೋ ಮಾತು ಹೇಳಿದಾಗ ಅವರ, ಇಲ್ಲ ನನ್ನ ಜೊತೆ ನೀವಿರ್ರಿ, ನಾನು ನಿಮ್ಗೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡ್ತಿರ್ತೀನಿ ಹೇಳಿ ಕೊನೆಗೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಕೊಡೋದ್ರ ಜೊತೆಗೆ ಅದಕ್ಕೆ ಜಾಗ ಕೊಟ್ಟು ಸ್ಟ್ಯಾಚ್ಯೂ ಕೊಟ್ಟು ಆ ಸ್ಟ್ಯಾಚ್ಯೂಯಲ್ಲಿ ಅವರು ಭಾಳಷ್ಟು ಪ್ರಯತ್ನ ಪಟ್ಟರು. ಆ ಎಲೆಕ್ಷನ್ದಾಗ ನಾವು ಎಲ್ಲರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡಿದ್ವಿ. ಯಾವುದು ಪಕ್ಷ ಅದ ಇದಂತಲ್ಲ, ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸ್ಟ್ಯಾಚ್ಯೂ ಹೆಲ್ಪ್ ಮಾಡಿರೋ ಅನ್ನೋ ಒಂದು ಉದ್ದೇಶಕ್ಕಾಗಿ ಎಲ್ಲ ನಮ್ಮ ಗೆಳೆಯರೆಲ್ಲ ಮಾತಾಡ್ಕೊಂಡು ನಾವು ಅವರಿಗೆ ಹೆಲ್ಪ್ ಮಾಡಿದ್ವಿ.
ಆ ನಂತರ ಏನಾಯ್ತಪ್ಪ ಅಂತಂದ್ರೆ MP ಎಲೆಕ್ಷನ್ ಬಂತು. MP ಎಲೆಕ್ಷನ್ ಬಂದಾಗ ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಮಗಳು ಎಲೆಕ್ಷನ್ ಕಾಂಟೆಸ್ಟ್ ಮಾಡಿದ್ರು. ನಾವು 2018 ನಂತರ ಯಾವುದೂ ಪಕ್ಷದಲ್ಲಿ ಗುರುತಿಸ್ಕೊಂಡಿರಲಿಲ್ಲ. ನಾವು BJP ಆಯಿತು, ಕಾಂಗ್ರೆಸ್ ಆಯಿತು, ಯಾವುದೂ ಪಕ್ಷದಲ್ಲಿ ಗುರುತಿಸ್ಕೊಂಡಿರಲಿಲ್ಲ. ಸಂಘಟನೆ ಜೊತೆ ಕೆಲಸ ಮಾಡ್ಕೋ, ಸೋಷಿಯಲ್ ಕೆಲಸ ಮಾಡ್ಕೋ ಹಂಗೆ ಹೊಟ್ಟಿದ್ದೆ ನಾನು. ಅವಾಗ ನನಗೆ ಎಲ್ಲೋ ಒಂದು ಕಡೆ ಇಲ್ಲ, ಯಾವ ಕಡೆ ಒಂದು ಕಡೆ ಗುರುತಿಸ್ಕೋಬೇಕು, ಒಬ್ಬರ ಪಕ್ಷದಾಗ ಇರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಮಾನ್ಯ ಹುಬ್ಳಿ ಶಾಸಕರಾದಂಥ ಪ್ರಸಾದ್ ಅಬ್ಬಾಯಿ ಅವ್ರನ್ನ ಕರ್ಕೊಂಡು ಸತೀಶ್ ಜಾರಕಿಹೊಳಿ ಅವರಿಗೆ ಭೇಟಿಯಾದೆ. ಇಲ್ಲ, ನಾನು ಕಾಂಗ್ರೆಸ್ದಲ್ಲಿ ಕೆಲಸ ಮಾಡ್ತೀನಿ, ನಾನು ಕಾಂಗ್ರೆಸ್ದಾಗ ಇರ್ತೀನಿ ಅಂತ ಹೋಗಿ ಭೇಟಿಯಾದೆ. ಆ ನಂತರ MP ಎಲೆಕ್ಷನ್ ಬಂತು. MP ಎಲೆಕ್ಷನ್ ತನಕ ಅವ್ರು ಏನು ನನಗೆ ಹೇಳಿಲ್ಲ, ಹಂಗೆ ಮುಂದೋಯ್ತು. ನಾವು ಹಂಗೆ ಉಳಿದು ಬಿಟ್ಟಿವಿ. ಕೊನೆಗೆ MP ಎಲೆಕ್ಷನ್ ಬಂದಾಗ ಮತ್ತೆ ಕರೆಕಚ್ಕೊಟ್ರು ಅವ್ರನ್ನ. ನಾವು ಹೋದಾಗ ಹೇಳಿ, ನಾನು ಇಷ್ಟು ದಿವಸ ನಿಮ್ಮ ಜೊತೆ ಇರ್ತಾನಂದ್ರೂ ನನಗೇನು ಮಾಡಲಿಲ್ಲ ನೀವು. ಅದಕ್ಕೆ ಈಗಾದರೂ ಸಹಿತ ಪಕ್ಷದಾಗ ಯಾವುದಾರ ಒಂದು ಸ್ಥಾನಮಾನ ಕೊಟ್ಟು ನನಗೆ ಕೆಲಸ ಮಾಡೋಕೆ ಅನುಕೂಲ ಆಗ್ತೈತಿ ಅತಲ್ಲಿ ಹೇಳಿದಾಗ ಆಯಿತು, ನಾವು ಏನಾರು ಮಾಡೋಣ ಅಂತ ಹೇಳಿ ನಾ MP ಒಳಗೆ ಎಲೆಕ್ಷನ್ ಅಂದರೆ ಭಾಳ ಮೈಮೇಲೆ ತೊಗೊಂಡು ಮಾಡಿದ್ವಿ. ಸ್ವತಃ ಸತೀಶ್ ಜಾರಕಿಹೊಳಿನ ನಮ್ಮ ಊರಿಗೆ ಕರೆಸಿ ದೊಡ್ಡ ಕಾರ್ಯಕ್ರಮ ಮಾಡಿ ಜನರೆಲ್ಲ ಸೇರಿಸಿ ಭಾಳಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಆ ನಂತರ ಬೆಳಗಾವಿಯಿಂದ ಎಷ್ಟೋ ಜನ ನಮ್ಮ DSS ಲೀಡರ್ಗಳು ಬಂದರು. ನಮ್ಮ ಹೋಟೆಲ್ದಲ್ಲಿ ಅವ್ರು ಇರಾಕ್ ವ್ಯವಸ್ಥೆ ಮಾಡಿ, ಅಲ್ಲೇ ಎಲ್ಲ ಪ್ರೆಸ್ ಮೀಟ್ ಮಾಡಿ, ಅವ್ರು ಊಟದ ವ್ಯವಸ್ಥೆ ಮಾಡಿ, ಜೊತೆಗೆ ಒಂದು ಗಾಡಿ ಮಾಡ್ಕೊಂಡು ನಮ್ಮ ದಲಿತ ಸಂಘಟನೆ ಎಲ್ಲ ಹಿರಿಯರನ್ನು ಕರ್ಕೊಂಡು ಪೂರ್ತಿ ಎಲ್ಲ MP ಕಾನ್ಸ್ಟಿಟ್ಯೂನ್ಸಿ ಎಲ್ಲ ತಿರುಗಾಡಿ ನಾನು ಪ್ರಚಾರ ಮಾಡಿದೆ. ಪ್ರಚಾರ ಮಾಡಿದ ನಂತರ ರಿಸಲ್ಟ್ ಆಯಿತು, ಎಲ್ಲ ಆಯಿತು. ಆ ನಂತರ ಸಹಿತ ನಮ್ಮನೇನವರು ಪಕ್ಷದಾಗ ಕರ್ಕೋಬೇಕು, ಗುರುತಿಸ್ಬೇಕಂತ ಇದು ಮಾಡಲಿಲ್ಲ. ಆದ್ರೆ ಒಂದೇನು ಸಮಸ್ಯೆ ಆಯ್ತು ಅಂತಂದ್ರೆ, ಈ MP ಎಲೆಕ್ಷನ್ ಆದ ನಂತರನ ಅವ್ರಗಳ ಗ್ರಾಮದಲ್ಲಿ ಅದು ಯಮಕಲ್ಮಡಿಯಲ್ಲಿ ಇರ್ತಕ್ಕಂಥ MSIL ಅನ್ನು ಶಿಫ್ಟ್ ಮಾಡಿ ಅವ್ರಗಳಿಗೆ ಮಾಡಿದ್ರು. ಅವಾಗ ನಾವು ವಿಚಾರ ಮಾಡಿದೆ, ಯಾಕಪ್ಪ ನಾವೆಲ್ಲ MP ಇವರು ಸಪೋರ್ಟ್ ಮಾಡಿದ್ದೀವಿ, ನಂದು ಉದ್ಯೋಗತಿ, ಯಾಕೆ ಇವರು ಇಲ್ಲಿ MSIL ಶಿಫ್ಟ್ ಮಾಡಿದ್ರು ಅನ್ನೋ ಒಂದು ಕೊರಗ ಕಾಡಕೈತೆ ನನಗೆ. ಇಷ್ಟೆಲ್ಲ ನಾವು ಅನುಕೂಲ ಮಾಡಿದ್ರು ಸಹಿತ ಹಿಂಗೆ ಮಾಡಿರಲ್ಲ ಅಂತಲೇ ಹೇಳಿ ಅದು ಯಮಕಲ್ಮಡಿಯಿಂದ ಹುಕ್ಕೇರಿ ಕಾನ್ಸ್ಟಿಟ್ಯೂನ್ಸಿಗೆ ಶಿಫ್ಟ್ ಮಾಡಿದ್ರು. ಅದು ಸಹಿತ ನಾನು ಹೋಟೆಲ್ ಭಾಳಷ್ಟು ಅನಾನುಕೂಲ ಆಗೈತೆ. ಅವಾಗ ನಾನೇನು ತಿಳ್ಕೊಂಡೆ, ಇಲ್ಲ ನಾವು ಅವ್ರಿಗೆ ಏನಾದ್ರು ವಿರೋಧ ಮಾಡ್ರೆ ನಮಗೆ ಅವರ ರಾಜಕಾರಣದಾಗ ವಿರೋಧ ಮಾಡ್ತಾರೆ, ನಮ್ಮ ಉದ್ಯೋಗಕ್ಕೆ ವಿರೋಧ ಮಾಡ್ತಾರೆ ಅಂತ ತಿಳ್ಕೊಂಡೆ. ಆದರೆ ನಾನು MP ಒಳಗೂ ಅವ್ರದ್ದು ಮಾಡಿದ್ರು ಕೂಡ ಅವ್ರಗಳ ಗ್ರಾಮಕ್ಕೆ MSIL ಬಂತು. ವಿಶೇಷವಾಗಿ ಹೇಳ್ಬೇಕಂದ್ರೆ ನಾವು ವಿರೋಧ ಛಲವಾದಿಗಳ ಜಿಲ್ಲೆಯಲ್ಲಿ ಒಂದು 2 ಜನರು CL7 2 ಲೈಸೆನ್ಸ್ ಅದಾವೆ. ಆ ಲೈಸೆನ್ಸ್ ಮಾಡಬೇಕಾದ್ರೆ ನಾವು ಏನೆಲ್ಲ ಕಷ್ಟಪಟ್ಟಿರ್ತೀವಿ, ಏನೆಲ್ಲ ತ್ರಾಸ ಮಾಡಿಕೊಂಡು, ಲೋನ್ ಮಾಡಿಕೊಂಡು, ಅದು ಇದೆಲ್ಲ ಮಾಡ್ಕೊಂಡು ಆ ಹೋಟೆಲ್ ಮಾಡಿದ್ವಿ. ಅವಾಗ ಅವ್ರಗಳ ಗ್ರಾಮಕ್ಕೆ ಆ MSIL ಮಾಡಿದ್ವಿ. ಹೋಗ್ಲಿ ಬಿಡಪ್ಪ, ಏನೋ ಮಾಡಿದಾರ ಅಂತ ಬಿಟ್ಟುಬಿಟ್ಟೆ. ಆನಂತರ ನಾನು ಒಂದು ನನ್ನ ರಾಜಕೀಯ ಭವಿಷ್ಯನ ರೂಪಿಸ್ಕೋಬೇಕಲ್ಲ ಅನ್ನೋ ಉದ್ದೇಶಕ್ಕಾಗಿ ನಾನು ಏನು ಮಾಡಿದಪ್ಪ ಅಂತಂದ್ರೆ, ಇಲ್ಲ ನನ್ನದೇ ಆದಂಥ ಒಂದು ಸಂಘಟನೆ ಮಾಡೋಣ ಅಂಥೇಳಿ ನಾನು ಬಾಬಾ ಸಾಹೇಬರ ಹೆಸರಿನಲ್ಲಿ ಅನೇಕ ಗುಡಿಸದಲ್ಲಿ ಕಾರ್ಯಕ್ರಮ ಆಗಿರ್ಬೋದು, ನಮ್ಮಲ್ಲೇ ಕಾರ್ಯಕ್ರಮ ಆಗಿರ್ಬೋದು, ಇಂಗ್ಳಿ, ಹೊಸೂರು, ಈ ರೀತಿ ಅಂದರೆ ಸುತ್ತಮುತ್ತ ಎಲ್ಲ ಹಳ್ಳಿಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗಳ ವಿಚಾರನೆ ಇಟ್ಕೊಂಡು ನಾ ಯಾರನ್ನೂ ಕರಿಗಂತ ಕಾರ್ಯಕ್ರಮಗಳು ಮಾಡೋಕ್ಕೆ. ಅವಾಗ ಏನಾಯ್ತಪ್ಪ ಅಂತಂದ್ರೆ, ನಾ ಯಾವ ರಾಜಕಾರಣಿಗಳನ್ನು ಕರೆಯಿಲ್ಲ ಮತ್ತು ಈ ರಾಜಕೀಯದ ಇದನ್ನು ಬೇಡಪ್ಪ ಅಂತ ಬಿಟ್ಬಿಟ್ಟೆ ನಾನು. ಕೊನೆಗೆ ಎಲ್ಲಿ ಬಂತಂದ್ರೆ, ಈಗ ಮಣ್ಣಿನ ಸಲ ಈಗ ಸಾರಾಪುರಕ್ಕೆ ಏನು ಮಾಡಿದಾರಲ್ಲ, ಈ ಸಾರಾಪುರಕ್ಕೆ ಅದು ನನ್ನ ಹೋಟೆಲ್ದಿಂದ ಓನ್ಲಿ 3 ಕಿಲೋಮೀಟ್ರ್. ಅಂದ್ರೆ ಅಲ್ಲಿ ಅವ್ರಗಳಿಗೆ ಮಾಡಿದರು, ಇಲ್ಲಿ ಮತ್ತು ಸಾರಾಪುರಕ್ಕೆ ಮಾಡಿದರು. ಇದರ ಉದ್ದೇಶ ಏನಪ್ಪ ಅಂದ್ರೆ, ನಾವು ಆರ್ಥಿಕವಾಗಿ ಸದೃಢ ಆಗಬಾರ್ದು, ನಾವು ಮುಂದೆ ಬರಬಾರ್ದು, ಅಂದರೆ ನಾವು ಈ ಕಾವಲುಗಾರಾಗಿ ಹಿಂದೆ ಇರಬೇಕು ಅನ್ನೋ ಒಂದು ಉದ್ದೇಶ ಏನಪ್ಪ. ಅದಕ್ಕೆ ನನಗೇನಾಯ್ತಪ್ಪ, ನಾ 2 ಸಲ ನಮ್ಮ ಸಮಾಜದ ಹಿರಿಯರಾದಂಥ ಮಹಾವೀರ್ ಮೋತಿ ಅವ್ರಿಗೆ ಹೇಳಿದೆ, ನಮ್ಮ ಹಿರಿಯರಾದಂಥ ಮಲ್ಲೇಶ್ ಚೌಳೆ ಅವ್ರಿಗೆ ಹೇಳಿದೆ, ನಾನೊಬ್ಬ ಛಲವಾದಿ, ನೀವು ಮಣ್ಣು ಬೆಳಗಾವದಲ್ಲಿ ಅವ್ರು ವಹಿಸ್ಕೊಂಡು ಪ್ರೆಸ್ ಮೀಟ್ ಮಾಡಿದ್ರಿ, ಅದಕ್ಕೆ ನನಗೂ ಅನ್ಯಾಯ ಆಗೈತಿ, ಅವ್ರ ಜೊತೆ ಮಾತಾಡ್ರಿ ಅಂತ ನಾ ಫೋನ್ ಮಾಡಿ ಹೇಳಿದೆ. 8 ದಿವಸ ಕಾಯ್ದೆ, 10 ದಿವಸ ಕಾದೆ, ಅವ್ರು ಅದಕ್ಕೆ ಏನೂ ರೆಸ್ಪಾನ್ಸ್ ಬರಲಿಲ್ಲ. ಅವಾಗ ನಾನು ಅನಿವಾರ್ಯ ನನ್ನ ಹಾದಿನ ಹೋಗ್ಬೇಕಾಯ್ತು. ಅಂದ್ರೆ ಅವಾಗ ನನ್ನ ದಲಿತರನ್ನೆಲ್ಲ ಲೀಡರ್ಗಳನ್ನೆಲ್ಲ ಕರೆದು ವಿಚಾರ ಮಾಡಿದಾಗ ನನಗೆ ಈ ರೀತಿ ಅನ್ಯಾಯ ಆಗ್ತಾಯಿದೆ, ನಾವು ಏನು ಮಾಡೋದು ಅಂದಾಗ ಎಲ್ಲ ಛಲವಾದಿಗಳ ಏನು ಡಿಸಿಷನ್ ತೊಗೊಂಡ್ರಪ್ಪ ಅಂತಂದ್ರೆ, ಏನಾಗ್ತೈತಾಗಲಿ ನಾವೊಂದು ಚಿಕ್ಕೋಡಿಗೆ ಒಂದು ಕಾರ್ಯಕ್ರಮ ಮಾಡೋಣ, ಒಂದು ಮನವಿ ಕೊಡೋಣ, ಅದಕ್ಕೇನು ಆಫೀಸರ್ ಏನು ಮಾಡ್ತಾರೆ ನೋಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಈ ಪ್ರತಿಭಟನೆ ಹಮ್ಮಿಕೊಂಡಿವಿ. ನಾವು ಒಂದು ಕಡೆ DC ಅವ್ರಿಗೆ ಹೋಗಿ ಭೇಟಿಯಾದೆ, ನಾವು ಆ ಕಡೆ ಈ ಕಡೆ ಸಾಲ ಮಾಡಿಕೊಂಡು ಏನೋ ಉದ್ಯೋಗ ಮಾಡಿದ್ದೀವಿ, ನೀವು ಈ ರೀತಿ MSIಗಳನ್ನು ಮಾಡ್ಕೊತ ಹೊಟ್ರೆ ನಾವು ಹೆಂಗೆ ಉದ್ಯೋಗ ಮಾಡಬೇಕು ಅಂತೆಲ್ಲ DC ಅವ್ರನ್ನ ಕೇಳಿದಾಗ, DC ಅವ್ರು ಭಾಳಷ್ಟು ಪ್ರೆಷರ್ ಮಾಡಿ ಕೇಳಿದಾಗ ಅವರಿಲ್ಲ,
ಮಿನಿಸ್ಟರ್ ಅವ್ರು ಲೆಟರ್ ಕೊಟ್ಟಾರ ನಮ್ಗೆ, ನೀವು ಅರ್ಜೆಂಟ್ ಇದು ಮಾಡಲೇಬೇಕಂತ ಹೇಳಿದಾರು ಅಂತ ಡಿ ಸಿ ಅವ್ರು ಹೇಳಿದ್ರು. ಅವಾಗ ನಾನು ವಿಚಾರ ಮಾಡಿದೆ, ಸತೀಶಣ್ಣ ಜಾರಕಿಹೊಳಿ ಅವರಿಗೆ ಯಾವಾಗೂ ನಾವು ರಾಜಕೀಯವಾಗಿ ವಿರೋಧ ಎಲ್ಲೂ ಮಾಡಿಲ್ಲ, ಮತ್ತು ಎಂ ಪಿಗಳು ಅವ್ರದ್ದೇ ಮಾಡಿದ್ದೀವಿ. ಆದರೂ ಸಹಿತ ಯಾಕೆ ನನಗೆ ನನ್ನ ಹೋಟೆಲ್ ಸಮೀಪನ ಯಾಕೆ ಇವರು MSILಕ್ಕೆ ಲೆಟರ್ ಕೊಟ್ಟರಪ್ಪ ಅನ್ನೋದು ನನಗೆ ಭಾಳಷ್ಟು ಗೊಂದಲ ಆಗಿಬಿಡ್ತು. ಯಾಕಂತಂದ್ರೆ ನೀವು ಅವ್ರಗಳಿಗೆ MSIL ಕೊಟ್ಟು ಮತ್ತು ಸಾರಾಪುರ್ಗೆ MSIL ಕೊಟ್ಟು ನನಗೆ ತೊಂದರೆ ಕೊಡ್ಬೇಕು ಅನ್ನೋ ಉದ್ದೇಶ ಆತಂದ್ರೆ ಸರ್ಕಾರ ನಿಮ್ಮ ಕೈಯಾಗೈತೆ, ನೀವೇ ಮಿನಿಸ್ಟರ್ ಇದ್ದೀರಿ, ನೀವು ಮನಸ್ಸು ಮಾಡಿ ನನ್ನ ಹೋಟೆಲ್ ಬಂದ್ ಮಾಡ್ಬೋದು. ಇಷ್ಟಾಗಿ ಸಣ್ಣ ತ್ರಾಸು ಕೊಡತ್ತೈತೆ ನನಗೆ. ಒಮ್ಮೆ ನೀವು ನನ್ನ ಹೋಟೆಲನ್ನು ಬಂದ್ ಮಾಡ್ಬೋದು. ಯಾಕಪ್ಪ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನದ ಮುಖಾಂತರ ನೀವೇನು ಅಧಿಕಾರ ಪಡ್ತೀರಲ್ಲ, ಆ ಅಧಿಕಾರ ಮುಖಾಂತರ ನಮ್ಮ ಹೋಟೆಲನ್ನು ಬಂದ್ ಮಾಡೋ ತಾಕತ್ತೈತೆ ನಿಮಗೆ. ಅದಕ್ಕೆ ಸಣ್ಣ ಯಾಕೆ ಹಿಂಗೆ ತ್ರಾಸು ಕೊಡತ್ತೀರಿ? ಅದಕ್ಕೆ ನನಗೇನಪ್ಪ ಅಂತಂದ್ರೆ ಅದಕ್ಕೆ ನಾ ಎಲ್ಲ ನನ್ನ ಚಲವಾದಿ ಬಂಧುಗಳನ್ನ ಕರೆಸಿ, ನೋಡಪ್ಪ ನನಗೆ ಈ ರೀತಿ ಅನ್ಯಾಯ ಆಗ್ತಾ ಇದೆ, ಇದಕ್ಕೊಂದು ನನಗೆ ಏನಾರೇ ನೀವು ಪರಿಹಾರ ಕೊಡ್ರಿ ಅಂತ ಹೇಳಿ ಎಲ್ಲರೂ ಕೇಳ್ಕೊಂಡಾಗ ಇವತ್ತು ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ, ನಡ್ರಿ ಹೋಗೋಣ DC ಆಫೀಸಿಗೆ ಮನವಿ ಕೊಡೋಣ ಅಂತ ಹೇಳಿ ಎಲ್ಲರೂ ಕೊಡ್ಕೊಂಡು ಇವತ್ತು ಮನವಿ ಕೊಟ್ಟಿದ್ದೀವಿ. ನಾ ಉಸ್ತುವಾರಿ ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರಿಗೆ ರಿಕ್ವೆಸ್ಟ್ ಮಾಡೋದು ಇಷ್ಟ, ನಾವು ಈ MP ಎಲೆಕ್ಷನ್ದಲ್ಲಿ ಮಾನ್ಯ ಅಣ್ಣಾಸಾಹೇಬ್ ಜೊಲ್ಲೆ ಹಾಗೂ ಅವರ ಮಿಸಸ್ಸು ನನ್ನ ವೆಲ್ಕಮ್ ಹೋಟೆಲ್ ಕರೆಸಿ, ಇಲ್ಲ ನೀವು ಈ ಸಲ BJP ಮಾಡಲೇಬೇಕಂತಲೇ ಪ್ರೆಷರ್ ಹಾಕಿದಾಗೂ ಕೂಡ ಇಲ್ಲಪ್ಪ ಸತೀಶಣ್ಣ ಜಾರಕಿಹೊಳಿ ಅವರು ನಾವು ಮೊದಲಿದ್ದವ್ರು ಜೊತೆ ಇದ್ದವ್ರು ಇದ್ದೀವಿ, ಅವ್ರ ಮನೆಯವರ ಕ್ಯಾಂಡಿಡೇಟ್ ನಿಂತಾರು ಅಂತೇಳಿ ಹೇಳಿ ಅವ್ರನ್ನ ವಿರುದ್ಧ ಪಟ್ಟುಕೊಂಡ ನಿಮಗೆ ಅವಾಗ ಸಪೋರ್ಟ್ ಮಾಡಿದ್ವಿ. 6 ತಿಂಗಳದಾಗ ನೀವು ಅವರ ಕೂಡ್ರಿ ನಮ್ಮೂ ಗತಿ ಏನು, 6 ತಿಂಗಳದಾಗ ನೀವು ಅವರ ಕೂಡ್ರಿ ನಮ್ಮೂ ಗತಿ ಏನು. ಈಗಾದರೂ ನಾನೇನು ವಿಚಾರ ಮಾಡ್ತೇನಪ್ಪ ಅಂದ್ರೆ ಹುಕ್ಕೇರಿಯಲ್ಲಿ ನಾವು ಗತಿಯವರಿಗೂ ಅಟ್ಟ ನಿಮಗೂ ಅಟ್ಟ, ನೀವು ನಾಳೆ ಅವಾಗ ಕುಡುದಂತಲ್ಲಿ ಏನು ಗ್ಯಾರಂಟಿ? ಅದಕ್ಕೆ ನೀವು ಅವ್ರ ಜೊತೆ ಕುಡಿದೇವನ್ನ ದ್ವೇಷ ಇಟ್ಕೊಂಡ ನನ್ನ ಮೇಲೆ ಈ ರೀತಿ ಇರ್ಷೆ ಇಟ್ಕೊಂಡು ಸೇಡು ತಿರ್ಸ್ಕೊಡೋದು ಬೇಡ. ಯಾಕಂದ್ರೆ ನೀವು ಆಕಾಶ, ನಾವು ಭೂಮಿ. ನೀವು ಏನಾಗದ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಉಪಯೋಗ ಮಾಡ್ದಂಗೆ ಆಕೈತೆ. ನೀವು ಮಾಡೋದ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಉಪಯೋಗ ಮಾಡ್ದಂಗೆ ಆಕೈತೆ. ಅದಕ್ಕೆ ಇವತ್ತು ನಾವು ಸ್ಟ್ರೈಕ್ ಮಾಡಿದ್ದೀವಿ, ಇದು ಮಂದಿನ ಕುಡಿಸಿದ್ದೇವೆ, ಇದೇನು ಇದ್ರ ಮುಖಾಂತರದ ಮೇಲೆ ಆ್ಯಕ್ಷನ್ ಆಗ್ತೈತಿ ಆದಂತೇನು ವಿಚಾರ ಮಾಡಿಲ್ಲ. ಯಾಕಂದ್ರೆ ಅಧಿಕಾರ ನಿಮ್ಮ ಕೈಯಾಗೈತಿ. ಆದ್ರೆ ನನಗೇನು ಅನ್ಯಾಯ ಆಗಿತ್ತು ನನ್ನ ಜನರಿಗೆಲ್ಲ ತಿಳಿಸ್ಬೇಕಾಗಿತ್ತು. ಇವತ್ತೇನು ಜನ ಬಂದಿರಲ್ಲ ಆ ಜನರಿಗೆಲ್ಲರಿಗೂ ನನ್ನ ಮೇಲೆ ಏನು ಅನ್ಯಾಯ ಆಗಿತ್ತಪ್ಪ ಅದನ್ನು ತಿಳಿಸ್ಬೇಕಾಗಿತ್ತು. ಆ ಉದ್ದೇಶಕ್ಕಾಗಿ ನಾನು ಇವತ್ತು ನನ್ನ ಜನರನ್ನ ಕುಡಿಸಿದ್ದೀನಿ. ಯಾಕಪ್ಪ ನೀವು ಮನಸ್ಸು ಮಾಡ್ರೆ ಅದು ಆಗೋಬೋದು, ಆಗದೇನೂ ಇರ್ಬೋದು. ಅವರ ಕೊಟ್ಟರ ಲೆಟ್ರ್, ನಾವೆಲ್ಲ ಅವ್ರ ಜೊತೆ ಇದ್ದುಕೊಂಡು ಅವ್ರ ಹಿಂಬಾಲ ಇದ್ದುಕೊಂಡನ ಈಗ ಅವರೇ ನಮ್ಗೆ DC ಅವ್ರು ಹೇಳ್ತಾರೆ ಡೈರೆಕ್ಟ್, ಇಲ್ಲ ಮಿನಿಸ್ಟರ್ ಅವ್ರು ಲೆಟರ್ ಕೊಟ್ಟಾರ, ಅದಕ್ಕೆ ನಾವು ಮಾಡೀವಿ. ಲೆಟರ್ ಕೊಟ್ಟಾರ್ರಿ, ಕೈವಾಡ ಅಲ್ಲ. ಸತೀಶ್ ಜಾರಕಿಹೊಳಿ ಅವರು ಕೈವಾಡ ಇಲ್ರಿ, ಲೆಟರ್ ಕೊಟ್ಟಾರ, ಕೈವಾಡ ಏನು ಮತ್ತೆ ಅಲ್ಲ ಸರ್. ನೀವು ನಿಮ್ದ ಸಮಾಜದೊಳಗ ಒಡೆದಾಳು ನೀತಿ ಅಂತ ಸ್ಟಾರ್ಟ್ ಆಗಿದೆ. ಅದು ಒಡೆದಾಳು ನೀತಿ ಆದಂತ ನಾ ಹೇಳಿದ್ರಲ್ಲ, ನನಗೆ ಆದ ಅನ್ಯಾಯನ ನಾ ಈಗ ಹೇಳತ್ತೇನೆ. ಏನಪ್ಪ ಅಂತಂದ್ರೆ ನಾವೇನು ನಿಮ್ಗೆ ಅನ್ಯಾಯ ಮಾಡಿಲ್ಲ, ನಿಮ್ಮ ಜೊತೆನೇ ಇದ್ದೀವಿ, MP ಒಳಗೆ ನಿಮ್ಮದೇ ಮಾಡಿದ್ದೀವಿ. ನಾನು ನಿಮ್ಮ ಜೊತೆ ನಿಮ್ಮ ಕಾಂಗ್ರೆಸ್ದಾಗ ಬರ್ತೇವಪ್ಪ ಅಂತಲೇ MLA ಮುಖಾಂತರ ಹೇಳಿದೀವಿ, ನಮ್ಮ ಲೀಡರ್ಗಳ ಮುಖಾಂತರ ಹೇಳಿದೆವು. ನಮ್ಮನ್ನು ಕಾಂಗ್ರೆಸ್ದಾಗೂ ಕರ್ಕೊಡೋದಿಲ್ಲ, ನಮ್ಮಷ್ಟು ನಮ್ಮನ್ನು ಬಿಡೋದಿಲ್ಲ ಅಂದ್ರೆ ಇದ್ರ ಅರ್ಥೇನ? ನಮ್ಮನ್ನು ಕಾಂಗ್ರೆಸ್ದಾಗೂ ಕರ್ಕೊಡೋದಿಲ್ಲ, ನಮ್ಮನ್ನು ಟಾರ್ಗೆಟ್ ಮಾಡಿದ್ದೀವಿ. ಅದಕ್ಕೆ ಕಾರಣ ಏನು? ನಂದೇನು ನಿಲ್ವದ ಹೇಳಿದೆ, ನನ್ನ ಸಮಾಜ ಏನು ಹೇಳ್ತೈತೆ ಅದನ್ನೆಲ್ಲ ಕೇಳ್ತಾನೆ. ರಾಜಕಾರಣಕ್ಕೆ ಇಂಪಾರ್ಟೆಂಟ್ ಏನಂದ್ರೆ ನಾವು ವಿರೋಧ ಛಲವಾದಿಗಳು ಆ ಕಡೆ ಈ ಕಡೆ ಬಡದಾಡಿ ಏನೋ ಅವ್ರಿಗೆ ಸಾಲ ಮಾಡ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಮ್ಯಾಲೆ ಬಂದಿರ್ತೇವೆ. ನೀವು ನಮ್ಮನ್ನು ಕಾಯೋದು ಹೋಗಿ ನೀವೇ ಹೆಂಗೆ ಮುರಿದ್ರೆ ಹೆಂಗ? ನೀವೇ ನಮ್ಮನ್ನು ಕಾಯೋದು ಹೋಗಿ ನೀವೇ ಮುರಿದ್ರೆ ಹೆಂಗ? ಬೇಡ, ನಮ್ಮಿಂದ ಏನು ಅಡಚಣೆ ಆಗ್ತೈತೆ ಅಂದ್ರೆ ನಿಮ್ಮ ಬೆಂಬಲ ಇಟ್ಕೋಬೇಕು. ಇಲ್ಪ ಅವೇನು ಬೇಡ, ಅವ್ನ ಕೈಯಾಗ ಯಾರಿಲ್ಲ ಅಂತ ನಮ್ಮನ್ನು ಬಿಟ್ಟರೆ ಬಿಡ್ಬೇಕು. ನಮ್ಮನ್ನು ನೀವು ರಾಜಕೀಯವಾಗಿ ನಮ್ಮನ್ನು ಮುಂದೆ ತರೋದು ಬೇಡ, ನೀವು ರಾಜಕೀಯವಾಗಿ ನಮ್ಗೆ ಏನು ಹೆಲ್ಪ್ ಮಾಡೋದು ಬೇಡ. ನಮ್ಮ ಎಷ್ಟಕ್ಕೆ ನಮ್ಮ ಹೊಟ್ಟೆ ತುಂಬಿಸ್ಕೊರಕ್ರೆ ನಮ್ಮನ್ನು ಬಿಡಲ್ಲ, ನಮ್ಮ ಹೊಟ್ಟೆ ನಾವು ತುಂಬಿಸ್ಕೋತೀವಿ. ಕಾನೂನು ಪ್ರಕಾರ ಎಷ್ಟು ಮೀಟರ್ ಆಗುವಂತ ಎಬ್ಬಿಸಲಾಗುತ್ತೆ. ಅದು ಕಾಯ್ದೆ ಕಾನೂನು ಏನು ನನಗೆ ಗೊತ್ತಿಲ್ಲ. ಏನಂದ್ರೆ ಸಾರಾಪುರ ಪಂಚಾಯತಿ ಅವರು ಅಲ್ಲಿ ಬೇಡ ಅಂತ ಲೆಟರ್ ಕೊಟ್ಟಾರ, ಆ ಕ್ಷೇತ್ರ MLA ಅವರು ಲೆಟರ್ ಕೊಟ್ಟಾರ, ಮತ್ತು ಗ್ರಾಮಸ್ಥರು ಸಹಿತ ಲೆಟರ್ ಕೊಟ್ಟಾರ. ಅಂದಾಗ ನೀವು ಯಾಕೆ ಅಲ್ಲೇ ಮಾಡ್ಬೇಕಂತಲ್ಲಿ ಯಾಕೆ ಇರಿಸಿ? ಅಲ್ಲೇ 3 4 ಅದಾವ ಅಂದ್ರೆ ಇರ್ತಾನೆ. ಅದ್ರ ಅರ್ಥ ಏನಂದ್ರೆ ನನ್ನ ಹೋಟೆಲ್ ಐತಿ, ನಾವು MSIL ಮಾಡಿ ಅವನ ಉದ್ಯೋಗನ ಕಡಿಮೆ ಮಾಡಬೇಕು, ಆಟೋಮೆಟಿಕ್ಕಾಗಿ ನಾವು ತುಳಿಬೇಕು ಅನ್ನೋದು ಉದ್ದೇಶವೋ ಏನು?
ಡೆಡ್ಲೈನ್ ಅಂತಲ್ಲ, ನಾವೀಗ ನೋಡ್ರಿ ಆ್ಯಕ್ಚುಲಿ ಅದು ಕಾಯ್ದೆಸರಿ ಮಾಡಕ್ಕೆ ಬರೋದು. ಒಂದು ಹೇಳ್ತಾರೆ ಅವರು ಡಿ ಸಿ ಅವರ, ಇಲ್ಲ ಎಮ್ ಎಲ್ ಎ ಅವರ ಇದು ಮಿನಿಸ್ಟರ್ ಲೆಟರ್ ಕೊಟ್ಟಾರು ನಮಗೆ ಅಂತೇಳಿ. ನಾ ಏನು ಹೇಳಿದ್ರೆ ಆ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟ ಎಮ್ ಎಲ್ ಎ ಇಂಪಾರ್ಟೆಂಟ್. ಎಮ್ ಎಲ್ ಎ ಲೆಟರ್ ಕೊಟ್ಟಾನ ಬ್ಯಾಡ್ ಅಂತೇಳಿ. ಮತ್ತು ಎಮ್ ಎಲ್ ಎ ಲೆಟರ್ಗೆ ನೀವು ಬೆಲೆ ಇಲ್ಲ ಅಂದ್ರೆ ಎಲ್ಲ ಎಮ್ ಎಲ್ ಎಗಳು ರಿಜಾನ್ ಮಾಡಿಸ್ರಿ, ಮಂತ್ರಿ ಮೇಲೆ ಜಿಲ್ಲಾ ನಡೆಸ್ರಿ. ಸರ್ ಈಗಾಗಲೇ 10 ವರ್ಷ ತಂದಿದ್ದು ಸರ್ ಎಮ್ಕಲ್ಮಡಿ ಕ್ಷೇತ್ರದ ಸರ್. ಹಾಂ, ಅಲ್ಲೇ ತಂದು ಲೆಕ್ಕಿದಾರೆ. ಮತ್ತು ಅದು ಕಾಯ್ದೆಸರಿ ಅದ. ಎಮ್ಕಲ್ಮಡಿ ಅದ, ಒಂದು ಕಾನ್ಸ್ಟಿಟ್ಯೂನ್ಸಿ ಮಾಡಕ್ಕೆ ಬರ್ದಿತ್ತು, ನನಗೆ ಗಾಡಿ ಎಲ್ಲ ಮಾಡಕ್ಕೆ ಬರೋದಿಲ್ಲ. ಆದರೂ ಸಹಿತ ಅದನ್ನು ಮಾಡಿದ. ಅಂದರೆ ಅಬಕಾರಿ ಇಲಾಖೆ ಒಳಗೆ ಏನು ಹೇಳ್ದೆ ನಡೀತಿತ್ತು ಹೆಂಗೆ ಏನಂತ. ಮತ್ತು ಇನ್ನೊಂದು ಈಗ ಏನು ಅದು ಇದು ಇದೆಯಲ್ಲ ಆ ಕ್ವಾರ್ಟರ್, ಪಾಪ ಎಸ್ ಟಿ ಮನುಷ್ಯ, ಅವು ಎಸ್ ಟಿ ಮನುಷ್ಯ, ಅದನ್ನು ತೆಗೆದು ಜನರಲ್ದವ್ರು ಕೊಟ್ಟಿರಿ. ಇಲ್ಲಿ ಅವ್ರು ಒಂದು ಕೊಟ್ಟು ಜನರಲ್ದವ್ರು ಕೊಟ್ಟಿರಿ. ಮತ್ತು ಹೇಳ್ತೀರೇನಾ? ಹಾಂ, ಅದ ನೀವು ಮತ್ತು ನಮ್ಮವ್ರಿಗೆ ಯಾರ್ಯಾರು SC ST ಯಾರಿಗಾರು ಕೊಟ್ಟಿರೋ ಉದ್ಯೋಗ ಆಗ್ತಿತ್ತಲ್ಲ. ಅದಕ್ಕೆ ನಂದೇನೈತಿ, ನೀವು ದೊಡ್ಡವ್ರದೇರಿ, ನಮ್ಮಂಥ ಸಣ್ಣ ಮಂದಿ ಮೇಲೆ ನಿಮ್ಮ ಬ್ರಹ್ಮಾಸ್ತ್ರ ಉಪಯೋಗ ಮಾಡಬೇಡ್ರಿ. ನಿಮ್ಮನ್ನೆಲ್ಲ ರಾಜ್ಯದ CM ಆಗಬೇಕು, ನೀವು ಏನೇನು ಆಗಬೇಕೆಲ್ಲ ಜನ ಕನಸ್ಕೊಂಡಿದ್ದಾರೋ. ಅದಕ್ಕೆ ನಮ್ಮಂಥ ಸಣ್ಣ ಮಂದಿ ಮೇಲೆ ನಿಮ್ಮ ವಕ್ರ ದೃಷ್ಟಿ ವಿರೋಧ ಬೇಡದಲ್ಲಿ ನಾ ಈ ಪತ್ರಿಕಾ ಮುಖಾಂತರ ಕೇಳ್ಬೋದು.